ಹಲೋ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ನಮ್ಮ ಮನೇಲಿ ಒಂದು ಸ್ಪೆಷಲ್ ಟ್ರೆಡಿಷ್ನಲ್ ಆ್ಯಂಡ್ ಅಥೆಂಟಿಕ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಸೊ ನನಗೂ ಬರಲ್ಲ ಅದನ್ನು ಮಾಡೋಕ್ಕೆ, ನಾನು ಕಲ್ತ್ಕೋಬೇಕು. ಸೊ ಅದಕ್ಕೆ ಬೇಗ ಎದ್ದಿದ್ದೀನಿ. ಸೊ ನಂತರನೇ ನಿಮಗೂ ತುಂಬ ಜನಕ್ಕೆ ಗೊತ್ತಿರಲ್ಲ ಆ ರೆಸಿಪಿ ಯಾವುದು ಅಂತ ಅಂದರೆ ಅಕ್ಕಿ ಒತ್ತು ಶಾವಿಗೆ. ಸೊ ಅದನ್ನು ನಮ್ಮಮ್ಮ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಹೇಳಿಸ್ಕೋಬೇಕು ಆ್ಯಂಡ್ ನಾನು ಜೊತೆಗೆ ನಿಮಗೂ ಹೇಳ್ಕೊಡ್ತೀನಿ. ಬನ್ನಿ. ರೆಡಿನಾ ಅಮ್ಮ ತಿಂಡಿ ಮಾಡೋಕ್ಕೆ? ಏನು ತಿಂಡಿ ಮಾಡ್ತಾ ಇದ್ದೀವಿ ಇವತ್ತು? ನೀನು ಅವತ್ತಿಂದ ಕೇಳ್ತಾ ಇದ್ದೀಯಲ್ಲ, ಅದಕ್ಕೆ ಒತ್ತು ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಸೊ ನನಗೂ ಮಾಡೋಕ್ಕೆ ಬರಲ್ಲ ಅಲ್ವಾ, ನನಗೂ ಹೇಳ್ಕೊಡು ಆ್ಯಂಡ್ ನನ್ನ ಜೊತೆಗೆ ನನ್ನ ಆಡಿಯನ್ಸ್ಗೂ ಹೇಳ್ಕೊಡೋಣ. ನೀನು ಚಿಕ್ಕವಳಾಗಿಂದ ಓದ್ತಾ ಇದ್ದೆ, ಬಟ್ ಇವಾಗ ಮೊದಲಿಂದ ಹೇಗೆ ಮಾಡೋದು, ನೀನು ಒಬ್ಬಳೇ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ. ಸೊ ಏನು ಮೇಯ್ನ್ ಇಂಗ್ರೀಡಿಯೆಂಟ್ ಅದಕ್ಕೆ? ಇದಕ್ಕಿನ್ನೇನು ಜಾಸ್ತಿ ಬೇಡ, ಬರೀ ಅಕ್ಕಿ ಹಿಟ್ಟು, ನೀರು, ಚಿಟಿಕೆ ಉಪ್ಪು, ಚೂರು ಎಣ್ಣೆ ಅಷ್ಟೇ. ಆಮೇಲೆ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಕಾಯಿ ಹಾಲು ಅಂತ ಮಾಡ್ತಾರೆ. ಬೇಕಾದರೆ ಅದಕ್ಕೂ ಸ್ವಲ್ಪ ಗಸಗಸೆ ಹಾಕಿದ್ರೆ ಗಸಗಸೆ ಪಾಯಸ ಥರನೂ ಆಗುತ್ತೆ. ಆಮೇಲೆ ಮಾಮೂಲಿ ಶಾವಿಗೆಗೆ ಒಗ್ಗರಣೆ ಹಾಕ್ತೀವಲ್ಲ ಆ ಥರ ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಕರಿಬೇವಿನ ಸೊಪ್ಪು, ಸಾಂಬಾರು ಸೊಪ್ಪು, ಇನ್ನು ಮಾಮೂಲಿ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅಷ್ಟೇ ಇಂಗ್ರೀಡಿಯೆಂಟ್ಸ್. ಓಕೆ, ಮಾಡ್ತಾ ಮಾಡ್ತಾ ತೋರಿಸೋಣ. ಸ್ಟಾರ್ಟ್ ಮಾಡೋಣ ರೆಸಿಪಿನ? ಓಕೆ, ಲೆಟ್ಸ್ ಸ್ಟಾರ್ಟ್. ಹಿಟ್ಟು ತೊಗೊಳ್ತೀವೋ ಅದಕ್ಕೆ 1:1 ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಓಕೆ, ಆಯಿತಾ? ನಾವು ಈ ಲೋಟದಲ್ಲಿ ಅಕ್ಕಿ ಹಿಟ್ಟು ತೊಗೊಂಡ್ರೆ 1 ಅಕ್ಕಿ ಹಿಟ್ಟು ತೊಗೊಂಡ್ರೆ 1:2 ನೀರು ಹಾಕೋಬೇಕು. ಸೊ ಫಸ್ಟ್ ನೀರು ಹಾಕೊಂಡ್ಬಿಡೋಣ ನಾವು, ಆಯಿತಾ? ಓಕೆ. ಇದೇ ಥರದ್ದು ಇನ್ನೊಂದು ಲೋಟ ಇದೆ, ಅದರಲ್ಲಿ ನೀರು ಹಾಕೊಳ್ಳೋದು ತೋರಿಸ್ತೀನಿ ನಾನು. ಒಂದು ಲೋಟ ನೀರು ಹಾಕ್ಕೊಂಡಿದ್ದಾರೆ. 1 2 3 ಲೋಟ ನೀರು ಹಾಕಿದ್ದಾರೆ. ಸ್ವಲ್ಪ ಎಣ್ಣೆ ಹಾಕೋಣ, ಅಂದರೆ ಅದು ಅಂಟ್ಕೊಳ್ಳೋದಲ್ಲೇ ಇರಲಿ ಅಂತ ಅಷ್ಟೇ. ಓಕೆ, ಬಿಡಿ ಬಿಡಿಯಾಗಿ ಬರಲಿ ಅಂತ. ನೀರಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ರುಚಿಗೆ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಇವಾಗಲೇ ಹಾಕ್ಬಿಡೋದು? ಇಲ್ಲ, ಸುಮ್ಮನೆ ಟೇಸ್ಟಿಗಷ್ಟೇ. ಅಂದರೆ ಇದಕ್ಕೆ ಶಾವಿಗೆಗೆ ಹೊಂದ್ಕೊಳ್ಳಿ ಅಂತ, ಅದು ಹೊಂದ್ಕೊಳ್ಳುತ್ತೆ ಅಂತ. ಓಕೆ. ಸೊ ಇವಾಗ ಈ ನೀರು ಕುದಿಬೇಕಾ? ನೀರು ಕುದಿಬೇಕದು. ನೀರು ಕುದ್ದ ಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕೋದು. ಓಕೆ. ಸೊ ಇವಾಗ ನೀರು ಕುದೀತಾ ಇದೆ, ಲೆಟ್ ಇಟ್ ಬಾಯ್ಲ್. ಸೊ ಇವಾಗ ಕುದೀತಾ ಇದೆಯಲ್ಲ, ಇಷ್ಟು ಇದನ್ನ ಈ ಥರ ಇಟ್ಬಿಡೋಣ, ಆಯಿತಾ? ಓಕೆ. ಇಟ್ಬಿಟ್ಟು ಅಕ್ಕಿ ಹಿಟ್ಟನ್ನ ಹಾಕೋಣ ಇವಾಗ. 1 ಕಪ್ ಅಕ್ಕಿ ಹಿಟ್ಟು. 1 ಕಪ್ ಆಯ್ತಲ್ವಾ? ಇನ್ನೊಂದು ಕಪ್ಪು. 2 ಕಪ್ ಹಾಕಿದ್ವಿ. ಇವಾಗ ಇದನ್ನ ಏನು ಮಾಡೋದು ಬೇಡ, ಹಿಂಗೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು, ಆಯಿತಾ? ಅದು ಚೆನ್ನಾಗಿ ಬೇಯಲಿ ಹಾಗೆ. ಓಕೆ. ಗಂಟಾಗಲ್ಲ? ಇಲ್ಲ, ಏನೂ ಆಗಲ್ಲ. ಸೌಟನ್ನ ಈ ಥರ ಇಟ್ಟು ಅದಕ್ಕೆ 2 ಕಪ್ ಅಕ್ಕಿ ಹಿಟ್ಟನ್ನ ಹಾಕಬೇಕು. ಅದನ್ನ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. 10 ನಿಮಿಷ ಹೀಗೆ ಬಿಟ್ಬಿಡೋಣ, ಆಯಿತಾ? ಮುಚ್ಚೋದು ಬೇಡವಾ? ಮುಚ್ಚೋಣ. ಓಕೆ, ಮುಚ್ಚಿಬಿಟ್ಟು 10 ನಿಮಿಷ ಬಿಡೋಣ. ಅಷ್ಟರಲ್ಲಿ ಕಾಯಿ ತುರ್ಕೊಳ್ಳೋಣ. ಓಕೆ, ತುರ್ಕೊಡ್ಲಾ? ತುರ್ಕೋತೀನಿ, ನಮಗೂ ಮಧ್ಯ ಏನಾದ್ರು ಹೇಳಿ. ಹಾಗಾದರೆ ನೀನು ಕಾಯಿ ತುರಿತೀಯಾ? ನಾನು ಪಾಯಸಕ್ಕೆ ಹುರ್ಕೋತೀನಿ. ಓಕೆ, ಕಾಯಿ ತುರಿಯೋಣ. ಸೊ ಇಲ್ಲಿ ಪಾಯಸಕ್ಕೆ ಹುರ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಏನೇನು ಹಾಕಿದ್ದೀರಾ ಅಮ್ಮ? ಇದಕ್ಕೆ ಸ್ವಲ್ಪ ಗಸಗಸೆ ಹಾಕಿದ್ದೀನಿ. ಅಂದರೆ ಬರೀ ಕಾಯಿ ಹಾಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅದುವೇ, ಆದರೆ ಗಸಗಸೆ ಒಳ್ಳೇದಲ್ವಾ, ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಗಸಗಸೆ, ಒಂದು 10-12 ಬಾದಾಮಿ, ಅದ್ರ ಜೊತೆಗೆ ಸ್ವಲ್ಪ ಪಾಯಸ ಗಟ್ಟಿ ಬರೋಕ್ಕೆ ಅಂತ 1-4 ಕಾಳು ಅಕ್ಕಿ ಹಾಕೋತಾ ಇದ್ದೀನಿ. ಈಗ ಇದಿಷ್ಟನ್ನು ಹುರ್ಕೋಬೇಕು. ಓಕೆ. ಕುದಿಸುವಾಗ ಅದಕ್ಕೆ ಏಲಕ್ಕಿ ಪುಡಿ ಹಾಕಬೇಕು. ಓಕೆ, ಹುರ್ಕೊಳ್ಳೋಣ ಈಗ. ಹುರ್ಕೊಳ್ಳೋಣ. ಗಸಗಸೆ, ಬಾದಾಮಿ ಮತ್ತು ಅಕ್ಕಿ ಇಷ್ಟನ್ನು ಹುರ್ಕೋಬೇಕು. ಇದು ಸ್ವಲ್ಪ ಘಮ್ ಅಂತ ವಾಸನೆ ಬರುತ್ತೆ, ಅಲ್ಲಿ ತನಕ ಹುರಿಬೇಕು.
ತುಂಬ ಸೀದೋಗೋ ತನಕ ಹುರಿಬಾರ್ದು. ತುಂಬ ಸೀದೋಗೋ ತನಕ ಹುರಿಬಾರ್ದು ಮತ್ತು ಉರಿ ಜೋರು ಮಾಡಿರಬಾರ್ದು, ಮೀಡಿಯಮ್ ಉರಿಲೇ ಹುರಿಬೇಕು. ಓಕೆ, ಇದಿವಾಗ 10 ನಿಮಿಷ ಆಗಿದೆ. ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಬೆಂದಿದೆ ಅಲ್ವಾ? ಹಾಂ, ಮತ್ತೆ ಬೇಯಿಸ್ಬೇಕು ಇನ್ನೊಂದ್ಸಲ. ಅದೇ ಇದರಲ್ಲಿ ಸ್ಟೀಮರಲ್ಲಿ. ನನಗೂ ಗೊತ್ತು ಸ್ವಲ್ಪ. ಶಾವಿಗೆ ಮಾಡಬೇಕು ಅಂದರೆ ನೀವೇ ಇರಬೇಕಾಗಿತ್ತಲ್ಲ ಫಸ್ಟು. ನೀನು ನಿನ್ನ ತಮ್ಮ ಇಬ್ಬರು ಜಗಳ ಆಡ್ತಾ ಇದ್ರಿ ಒತ್ತೋದಕ್ಕೆ. ಹ್ಞೂ ಹೌದು, ಕರೆಕ್ಟ್, ನನಗೂ ನೆನಪಿದೆ. ನಾನು ವಚ್ತೀನಿ ಅಂತ ಇಬ್ಬರು ಜಗಳ. ಅದನ್ನು ಚೆನ್ನಾಗಿ ಮಿದಿಬೇಕು ಇವಾಗ. ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೋಡ್ಕೊಂಡು ಮಾಡ್ಬೋದು. ತಣ್ಣೀರು ಅದ್ಕೊಂಡು ಮಾಡ್ಬೋದಾ? ನೀವು ಹೊಸ್ದಾಗಿ ಮಾಡೋರು ಯಾರು ಬಿಸಿ ಮಾಡ್ಬೇಕಾದ್ರೆ ಜೋಪಾನ ಸ್ವಲ್ಪ ನೋಡ್ಕೊಂಡು ನಮಗೆ ಗೊತ್ತಾಗುತ್ತಲ್ವಾ ಬಿಸಿ ಎಷ್ಟಿದೆ ಅಂತ. ತಣ್ಣೀರು ಅದ್ಕೊಂಡು ಗೈಸ್ ಈ ಥರ ಮಾಡಬೇಕು. ಆಯಿತಾ? ಸ್ವಲ್ಪ ಹಾಕೊಂಬೋಣ ಇದನ್ನ. ಓಕೆ, ಇದು ಚೆನ್ನಾಗಿ ಮಿದಿಲಿಲ್ಲ ಅಂದರೆ ಏನಾಗುತ್ತೆ? ಅದು ಇದು ಮೆತ್ತಗಾಗ್ಬಿಡುತ್ತೆ, ಮೆತ್ಕೊಂಡ್ಬಿಡುತ್ತೆ. ಬಿಡಿ ಬರಲ್ಲ. ನಾವು ಶಾವಿಗೆ ಒಗ್ಗರಣೆ ಹಾಕ್ತೀವಲ್ವ ಖಾರದ್ದು, ಮುದ್ದೆ ಥರ ಆಗ್ಬಿಡುತ್ತೆ. ಚೆನ್ನಾಗಿ ಮಿದ್ಕೊಂಡಾದ್ಮೇಲೆ ಈ ಥರ ಉಂಡೆ ಮಾಡ್ಕೋಬೇಕು. ಇದನ್ನು ಒಂದು ಪಾತ್ರೆ ಇಟ್ಕೊಂಡು ಸ್ಟೀಮರಲ್ಲಿ ಬೇಯಿಸ್ಬೇಕು. ಎಷ್ಟೊತ್ತು ಬೇಯಿಸ್ಬೇಕಮ್ಮ? ಅದು ಒಂದು ಕಾಲು ಗಂಟೆ ಬೇಯಿಸ್ಬೇಕು. ಇದೇ ಪಾತ್ರೆಗೆ ತಾನೇ ಜೋಡಿಸೋದು? ನೀಟಾಗಿ ಈ ಥರ ಜೋಡಿಸಿ ಸ್ಟೀಮರಲ್ಲಿ 1/4 ಗಂಟೆ ಬೇಯಿಸ್ಕೋಬೇಕು. ಪಾಯಸಕ್ಕೆ ಬೆಲ್ಲ ಕರಗ್ಸಕ್ಕೆ ಇಟ್ಟಿದ್ದಾರೆ. ಮತ್ತು ಆವಾಗಲೇ ಹುರ್ಕೊಂಡಿದ್ವಲ್ಲ ಅಕ್ಕಿ, ಗಸಗಸೆ ಮತ್ತು ಬಾದಾಮಿ, ಅದನ್ನು ಸ್ವಲ್ಪ ಕಾಯಿ ತುರಿ ಜೊತೆಗೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಹಾಲು ತೆಕ್ಕು, ಹಾಲು. ಇದ್ರ ಜೊತೆಗೆ ನೀರು ಹಾಲು ಏನು ಹಾಕೊಳ್ಳೋಂಗಿಲ್ವಾ? ನೀರು ಹಾಕ್ಕೋಬೇಕು. ಒಂದ್ಸತಿ ಡ್ರೈ ಆಗಿ ಹಾಗೆ ಪುಡಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಾಯಿ ಹಾಲು ತೆಕ್ಕೋಬೇಕು. ರುಬ್ಕೊಂಡು ಸ್ಟ್ರೈನರಿಗೆ ಹಾಕಿ ಹಾಲು ತೆಕ್ಕೋಬೇಕು. ಈಗ ಇವಾಗ ನಾವು ಕರಗಿಸಿದ್ವಲ್ಲ ಬೆಲ್ಲ, ಅದನ್ನು ಹಾಕಿ ಕುದಿಸಿದ್ರೆ ಕಾಯಿ ಹಾಲು ರೆಡಿ ಆಗುತ್ತೆ. ಬೆಲ್ಲ ಕರಗಿದ್ಮೇಲೆ ಬೆಲ್ಲನೂ ಸೋಸ್ಕೋಬೇಕು. ಡೈರೆಕ್ಟಾಗಿ ಹಾಕೋಬಾರ್ದು, ಬಿಕಾಸ್ ಅದರಲ್ಲಿ ಕಸ ಏನಾದ್ರು ಇದ್ದರೆ ಹೊಟ್ಟೋಗುತ್ತೆ. ಪಾಯಸಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್. ಯಾವುದೇ ಸ್ವೀಟಿಗೆ ಏಲಕ್ಕಿ ಹಾಕಿದ್ರೆ ಅದು ಒಳ್ಳೆ ಫ್ಲೇವರ್ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ಡೈಜೆಷನ್ ಚೆನ್ನಾಗಾಗುತ್ತೆ. ಓಹೋ, ಮಿಕ್ಸ್ ಒಂದು ಸ್ವಲ್ಪ ಹೊತ್ತು ಕುಡಿದ್ರೂ ಸಾಕು. ಸಖತ್ ಟೇಸ್ಟಿಯಾಗಿರುತ್ತೆ ಇದಂತೂ. ನಮ್ಮ ಶಾವಿಗೆ ಮಾಡೋ ಮಿಷಿನ್ನು. ಹಿಂದೆಲ್ಲ ಮರದ್ದಿರೋದು, ಚೆನ್ನಾಗಿರೋದು. ಇವಾಗೆಲ್ಲ ಹಿತ್ತಾಳೆಲ್ಲೂ ಇರುತ್ತೆ, ಸ್ಟೀಲಲ್ಲೂ ಇರುತ್ತೆ, ಅಲ್ಯೂಮಿನಿಯಮ್ಮು. ನಮ್ಮನೇಲಿ ಸ್ಟೀಲಿಂದು. ಸ್ವಲ್ಪ ಎಣ್ಣೆ ಒಳಗಡೆಗೆ ಸವರ್ಕೋಬೇಕು, ಬಿಕಾಸ್ ಅದು ಅಂಟ್ಕೋಬಾರ್ದು ಅಂತ. ಚೂರು ಸವರ್ಕೋಬೇಕಷ್ಟು. 15 ಮಿನಿಟ್ಸ್ ಆದಮೇಲೆ ಇದು ಚೆನ್ನಾಗಿ ಕುಕ್ ಆಗಿರುತ್ತೆ. ಇದು ಬಿಸಿ ಇರುವಾಗಲೇ ನಾವು ಮಿಷಿನಿಗೆ ಹಾಕಿ ಒತ್ತಬೇಕು, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ತುಂಬ ಬಾಯಿಗೆ, ಚೆನ್ನಾಗಿರಲ್ಲ. ಈ ಉಂಡೆನ ಬಿಸಿ ಇದೆ ಇದರೊಳಗೆ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಬೇಕು. ನಿಂತ್ಕೊಂಡು ಒತ್ತಬೇಕು, ಕೂತ್ಕೊಂಡು ಒತ್ತಕ್ಕ ಟ್ರೈ ಮಾಡೋಣ.
ಇದನ್ನು ಹಿಂಗೆ ತಿರುಗಿಸಿದ್ರೆ ಕೆಳಗಡೆಯಿಂದ ನೋಡಿ ಎಷ್ಟು ಬಿಡಿಯಾಗಿ ಬರ್ತಿದೆ. ಸುತ್ತಕ್ಕೂ ತೊಗೋಬೇಕು, ಇಲ್ಲ ಮೇಲ್ ಬಿದ್ದುಬಿಟ್ರೆ ಒಂಥರ ಅಂಟ್ಕೊಂಡಂಗೆ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ರೌಂಡಿಗೆ ತೊಗೋಬೇಕು. ನೈಸ್, ಚೆನ್ನಾಗಿ ಬರ್ತಿದೆ ಅಲ್ವಾ? ಅಂಟ್ತಿದೆಯಾ? ಇಲ್ಲ. ಅತ್ತೇಳಿಯ ಇಬ್ಬರು ಕೂತ್ಕೊಂಡು ಶಾವಿಗೆ ಒತ್ತಾ ಇದ್ದಾರೆ. ದಿಸ್ ಈಸ್ ಅ ಫನ್ ಆ್ಯಕ್ಟಿವಿಟಿ ಆ್ಯಕ್ಚುಲಿ. ಇದಕ್ಕೆ ಒಗ್ಗರಣೆ ಹಾಕಿದ್ದಾರೆ. ಒಗ್ಗರಣೆಗೆ ಏನೇನು ಹಾಕಬೇಕು? ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಅರಿಶಿನ, ಕಡಲೆ ಬೀಜ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ನಿಂಬೆಹಣ್ಣು ಕೊನೆಗೆ ಹಿಂಡೋದು. ಅಷ್ಟನ್ನು ಹಾಕಿ ಒಗ್ಗರಣೆ ಹಾಕಿದ್ರೆ ಒಂದು ಥರದ್ದು ರೆಡಿ ಆಗುತ್ತೆ. ಇನ್ನೊಂದು ಪ್ಲೇನ್ ಇಟ್ಟಿದ್ದೀವಿ, ಅದನ್ನು ಪಾಯಸ ಹಾಕ್ಕೊಂಡು ತಿನ್ನಬೇಕು. ಪಾಯಸ ರೆಡಿಯಾಗಿದೆ. ಇಷ್ಟೇ, ಇವತ್ತು ಶಾವಿಗೆ ಮಾಡೋದು ತುಂಬ ಈಸಿ. ಒಗ್ಗರಣೆ ಹಾಕಿ ಮಿಕ್ಸ್ ಮಾಡುವಾಗ ತುಂಬ ರಫಾಗಿ ಮಾಡಬಾರ್ದು, ಇದು ಬಡ್ದು ಹೋಗ್ಬಿಡುತ್ತೆ, ಮುದ್ದೆ ಥರ ಆಗುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕೋಣ. ಕರೆಕ್ಟ್, ಉಪ್ಪು ಹಾಕಿಲ್ಲ. ನೋಡ್ಕೊಂಡು ಹಾಕಬೇಕು. ಬಿಕಾಸ್ ನಾವು ಶಾವಿಗೆಗೂ ಹಾಕಿರ್ತೀವಿ, ಅದಕ್ಕೆ ನೋಡ್ಕೊಂಡು ಹಾಕಬೇಕು. ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರ್ಬೇಕು ಫಸ್ಟು, ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಯಾಕೆಂದರೆ ಪುಡಿ ಆಗಿರುತ್ತೆ, ಅದಕ್ಕೋಸ್ಕರ. ನಿಧಾನಕ್ಕೆ ಲೈಟಾಗಿ ಕಲಿಸ್ಬೇಕು. ನಿಂಬೆ ಹುಳಿ ಮೊದಲೆಲ್ಲ ಶಾವಿಗೆ ಮಾಡೋದು ಅಂತಂದರೆ ತುಂಬ ರೇಟ್ಗೆ ಅನ್ಸೋದು, ಇವಾಗ ತುಂಬ ಈಸಿ ಅನ್ನಿಸ್ತಾ ಇದೆ. ಶಾವಿಗೆ ಮಾಡಬೇಕು ಅಂದರೆ ಏನೋ ಒಂದು ದೊಡ್ಡ ಕೆಲಸ. ಅಂದರೆ ಹಿಂದೆಲ್ಲ ಜಾಸ್ತಿ ಜನ ಇರ್ತಾಯಿದ್ರಲ್ವ, ತುಂಬ ಮಾಡಬೇಕಾಗಿತ್ತಲ್ಲ, ಹಾಗೆ ಅದಕ್ಕೋಸ್ಕರ ಅನಿಸುತ್ತೆ. ಈಗ ಕಮ್ಮಿ ಜನ ಇರ್ತೀವಲ್ವ, ಸ್ವಲ್ಪ ಮಾಡ್ಕೊಬೋದು. ಟೇಸ್ಟ್ ನೋಡ್ತೀರಾ? ಮೆಣಸಿನ್ಕಾಯಿ ಕೊಡ್ಲಾ? ಎಲ್ಲ ಸರಿ ಇದೆ. ಎಲ್ಲ ಸರಿ ಇದೆಯಾ? ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ನೋಡಿದ್ರಿ ಅಲ್ವಾ, ರುಚಿಯಾಗಿರುವಂತಹ ಅಕ್ಕಿ ಒತ್ತು ಶಾವಿಗೆ ರೆಸಿಪಿ ಹೇಗೆ ಮಾಡೋದು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.